ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಐಸ್ ಕ್ರೀಮ್ ಮಾಡೋಣ ಅಂತ ಇದ್ದೀನಿ. ತುಂಬ ದಿನದಿಂದ ನಮ್ಮ ಚಿನ್ನು ಐಸ್ ಕ್ರೀಮ್ ಮಾಡು ಮಮ್ಮಿ, ಐಸ್ ಕ್ರೀಮ್ ಮಾಡು ಮನೆಯಲ್ಲಿ ಅಂತ ಹೇಳ್ತಾ ಇದ್ದ. ಅವಾಗವಾಗ ಮಾಡ್ತಾಯಿದ್ದೆ. ಈ ವರ್ಷ ಏನು ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾಯಿದ್ದೆ. ಈ ಸರಿ ಯಾಕೋ ಜಾಸ್ತಿ ಮ್ಯಾಂಗೋನೇ ತಂದಿಲ್ಲ, ನಾವು ಒಂದು 2 ಸರಿ ಇನ್ನೂ ತಂದಿದ್ದೀವಿ ಅಷ್ಟೇ. ಮತ್ತೆ ತರಬೇಕು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾಯಿಲ್ಲ ನಾನಿವತ್ತು. ಬಾಳೆಹಣ್ಣು ಬನಾನಾ ಮತ್ತು ಚಾಕ್ಲೇಟ್ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ಮಾಡ್ಕೊಳ್ಳಿ, ಮಕ್ಕಳಿಗೆ ಕೊಡಿ ಮನೆಯಲ್ಲಿ. ಸಮ್ಮರ್ ಹಾಲಿಡೇಸಲ್ಲಿ ಸಖತ್ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಸಿಂಪಲಾಗಿ ಕೂಡ ಮಾಡ್ಬೋದು ಮನೆಯಲ್ಲೇ, ಓಕೆನಾ? ಹಾಗೆಯೇ ಇವತ್ತು ಡೈಲಿ ಬ್ಲಾಗ್ನ ಶೇರ್ ಮಾಡ್ತೀನಿ. ಇನ್ನೇನಾದರೂ ರೆಸಿಪಿ ಮಾಡಿದ್ರೆ ಖಂಡಿತ ಶೇರ್ ಮಾಡ್ತೀನಿ. ಹಾಗೆಯೇ ಒಂದಷ್ಟು ಕಮೆಂಟ್ಸ್ ಇದೆ, ಅದಕ್ಕೆಲ್ಲ ಆನ್ಸರ್ ಮಾಡಬೇಕು. ಅದನ್ನು ಕೂಡ ಇವತ್ತು ಮಾಡ್ತೀನಿ ಕೂತ್ಕೊಂಡು. ಮಳೆ ಬಂದ್ರೂ ಸೆಕೆ ಒಂಥರ. ಇವತ್ತು ಬೆಳಗ್ಗೆನೇ ಮಳೆ ಬಂದಿದೆ, ಆದರೂ ಕೂಡ ಸೆಕೆನೇ. ಇವತ್ತು ಒಂಥರ ಸೆಕೆ ಆಗ್ತಾಯಿದೆ. ಆಮೇಲೆ ಇಡ್ಲಿದು ಹೇಗೆ ನೀವು ಮಾಡ್ತೀರಾ ರೆಸಿಪಿ ತೋರಿಸಿ ಅಂತ ಕೇಳಿದರೆ, ಅದನ್ನು ಆಲ್ರೆಡಿ ನಾನು ತೋರಿಸಿದ್ದೀನಿ. ಮತ್ತೊಮ್ಮೆ ಇವತ್ತು ಇಡ್ಲಿಗೆ ನೆನೆಸ್ತಾ ಇದ್ದೀನಿ. ಹಾಗಾಗಿ ಇವತ್ತು ಕೂಡ ಅದ್ರದ್ದು ರೆಸಿಪಿನ ಶೇರ್ ಮಾಡ್ತೀನಿ. ಇಡ್ಲಿಗೆ ಯಾವ ರೀತಿ ನಾನು ಇಡ್ಲಿಗೆ ಎಷ್ಟೆಷ್ಟು ನೆನೆಸ್ತೀನಿ ಅಕ್ಕಿ ಮತ್ತು ಉದ್ದಿನಬೇಳೆ, ಅದನ್ನು ತೋರಿಸ್ತೀನಿ. ಆಮೇಲೆ ಇನ್ನೊಂದು ಕಮೆಂಟ್ ಬಂದಿತ್ತು, ಸ್ಯಾಟರ್ಡೇ ಶೂಸು ಮತ್ತು ಸಾಲ್ಟು ಇದೆಲ್ಲ ತೊಗೋಬಾರ್ದು ಅಂತ ಒಬ್ಬರು ಕಮೆಂಟ್ ಮಾಡಿದರೆ. ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ ಟೈಮ್ ಅದನ್ನು ಫಾಲೋ ಮಾಡ್ತೀನಿ. ನಂಗೆ ಅಷ್ಟೆಲ್ಲ ತುಂಬ ಇನ್ ಡೀಟೇಲಾಗಿ ಒಂದಷ್ಟು ವಿಚಾರಗಳೆಲ್ಲ ಗೊತ್ತಿಲ್ಲ. ಅದನ್ನು ಖಂಡಿತ ನೆಕ್ಸ್ಟ್ ಟೈಮ್ ನಾನು ಫಾಲೋ ಮಾಡ್ತೀನಿ. ನೀವು ಹೇಳಿದ್ದನ್ನ ನನಗೇನು ಬೇಜಾರು ಮಾಡ್ಕೊಬೇಡಿ. ನಾನು ಹೇಳಿದ್ದೇನಾದ್ರು ಇದಾಗಿದ್ರಲ್ಲ, ಅದೇ ಈ ಥರ ವಿಷಯಗಳಿಗೆಲ್ಲ ನಾನು ಬೇಜಾರು ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ನಂಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮಿಂದ ನಾನು ಅದನ್ನು ಫಾಲೋ ಮಾಡ್ತೀನಿ. ಓಕೆ, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಐಸ್ ಕ್ರೀಮ್ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಒಂದು 2ರಿಂದ 3 ಬಾಳೆಹಣ್ಣು ತೊಗೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಹಣ್ಣಾಗಿರೋ ಅಂಥ ಬಾಳೆಹಣ್ಣನ್ನು ತೊಗೋಬೇಕು. ಅಂದರೆ 1-2-3 ಜನಕ್ಕೆ ಆಗುವಷ್ಟು, ಒಂದು 3-4 ಸ್ಕೂಪ್ ಅಷ್ಟು ಆಗುತ್ತೆ ಅಷ್ಟೇ. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಫ್ರೀಸರಲ್ಲಿ ಇಡ್ತೀನಿ. ಸೊ ದಟ್ ಅದು ಚೆನ್ನಾಗಿ ಬರುತ್ತೆ, ಗಟ್ಟಿಯಾಗುತ್ತೆ. ಆವಾಗ ನಮಗೆ ಐಸ್ ಕ್ರೀಮ್ದು ಜಾಸ್ತಿ ಹೊತ್ತು, ಅಂದರೆ ನಾವು ರುಬ್ಬಿದ ಮೇಲೆ ಮತ್ತೆ ಪದೇ ಫ್ರೀಸರಲ್ಲಿ ಇಟ್ಟು ತೆಗ್ದು ರುಬ್ಬಬೇಕಾಗತ್ತೆ. ಅದ್ರ ಬದಲು ಈ ರೀತಿ ಬಾಳೆಹಣ್ಣನ್ನೇ ಫಸ್ಟು ಫ್ರೀಸರಲ್ಲಿ ಇಟ್ಬಿಟ್ಟು ಒಂದು 2ರಿಂದ 3 ಗಂಟೆಗಳ ಕಾಲ ಫ್ರೀಸರಲ್ಲಿ ಇಟ್ಟು ಅದು ಚೆನ್ನಾಗಿ ಗಟ್ಟಿ ಆದಮೇಲೆ ನಾವು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಹಾಲನ್ನ ಕೂಡ ಕಾಯೋದಕ್ಕಿಟ್ಟಿದ್ದೀನಿ. ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್, 3ರಿಂದ 4 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು. ಹಾಲು, ಬಾಳೆಹಣ್ಣು, ಹಾಗೆಯೇ ಕಾರ್ನ್ಫ್ಲೋರ್ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು, ಹಾಗೆಯೇ ಕೋಕೋವಾ ಪೌಡರು, ವೆನಿಲಾ ಎಸೆನ್ಸು, ಸ್ವಲ್ಪ ಶುಗರು, ಇಷ್ಟೇ ಬೇಕಾಗಿರೋದು ಇದಕ್ಕೆ. ಹಾಲನ್ನ ನಾವು ಚೆನ್ನಾಗಿ ಕಾಯಿಸಬೇಕು. ನೀವು ಬೇಕಂದರೆ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಹಾಕ್ಕೋಬೋದು. ನೀವೇನಾದರೂ ಕಂಡೆನ್ಸ್ಡ್ ಮಿಲ್ಕ್ ಇದ್ದರೆ ನಿಮ್ಮ ಹತ್ರ ಅದನ್ನೇ ಹಾಕಿ. ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಏನು ಯೂಸ್ ಮಾಡ್ತಾಯಿಲ್ಲ, ಮಾಮೂಲಿ ಹಾಲನ್ನೇ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸ್ತಾ ಇದ್ದೀನಿ. ಇದು ಸ್ವಲ್ಪ ಬೇಗ ರೆಡಿ ಆಗಲಿ ಅಂಥೇಳಿ ನಾನಿಲ್ಲಿ ಒಂದು ಅರ್ಧ ಚಮಚ ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಲಂಪ್ಸ್ ಯಾವುದೂ ಇಲ್ಲದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದೀತಾ ಇರುವಂಥ ಹಾಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ಗಟ್ಟಿ ಆಗಿಬಿಡುತ್ತೆ. ಕಾರ್ನ್ಫ್ಲೋರ್ನ ಗುಣ ಅದೇ ಅಲ್ವಾ, ಬೇಗ ಗಟ್ಟಿ ಮಾಡುವಂಥದ್ದು. ಹಾಗಾಗಿ ಈ ಹಾಲು ಕೂಡ ಅಷ್ಟೇ ಬೇಗನೆ ಗಟ್ಟಿ ಆಗುತ್ತೆ. ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ ತುಂಬ ಬೇಗನೆ. ಇದು ಚೆನ್ನಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಇದನ್ನು ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಇದ್ದಂಗೆ ಯೂಸ್ ಮಾಡಬಾರ್ದು. ಇದು ಎಲ್ಲ ತಣ್ಣಗಾಗೋ ಅಷ್ಟರಲ್ಲಿ ಫ್ರೀಸರಲ್ಲಿ ಇಟ್ಟಿರೋಂಥ ಬಾಳೆಹಣ್ಣು ಕೂಡ ರೆಡಿಯಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ಒಂದು 3:30-4 ಗಂಟೆ ಆಗ್ತಾ ಬಂತು. ಹಾಗಾಗಿ ನಾನು ಫ್ರೀಸರಲ್ಲಿ ಇಟ್ಟಿದ್ದಂಥದ್ದು ತೆಗ್ದಿದ್ದೀನಿ ಬಾಳೆಹಣ್ಣನ್ನು. ಹಾಗೆಯೇ ಅಕ್ಕಿ ಕೂಡ ನೆನೆಸ್ಬಿಡೋಣ ಇಡ್ಲಿಗೆ ಅಂಥೇಳಿ ಬಂದೆ. ಇಡ್ಲಿಗೆ ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು ನೀವು. 1 ಕಪ್ ಅಕ್ಕಿಗೆ 1 ಕಪ್ ಉದ್ದಿನಬೇಳೆ, ಇಲ್ಲ 1 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ. ಹಾಗೆಯೇ ಅಷ್ಟೇ ಪ್ರಮಾಣದಲ್ಲಿ ನಾನು ಅನ್ನನ ಹಾಕ್ಕೊಳ್ತೀನಿ. ನಾನು ಅವಲಕ್ಕಿ ಎಲ್ಲ ಏನು ಯೂಸ್ ಮಾಡಲ್ಲ. ದೋಸೆಗಾಗಲಿ ಇಡ್ಲಿಗಾಗಲಿ ನಾನು ಅನ್ನನ ಹಾಕ್ಕೊಳ್ತೀನಿ. ಅಕ್ಕಿ, ಉದ್ದಿನಬೇಳೆ ಹಾಗೆ ಅನ್ನ. ದೋಸೆಗಾದರೆ ಉದ್ದಿನಬೇಳೆ ಕಡಿಮೆ ಹಾಕ್ತೀನಿ, ಇಡ್ಲಿಗಾದರೆ ಉದ್ದಿನಬೇಳೆ ಜಾಸ್ತಿ ಹಾಕ್ಕೊಳ್ತೀನಿ. ಅಕ್ಕಿ ಕಡಿಮೆ ಹಾಕ್ಕೊಳ್ತೀನಿ. ಅಕ್ಕಿ ನಾನು ಯಾವ ಅಕ್ಕಿ ಯೂಸ್ ಮಾಡ್ತೀನಿ ಅಂತಂದರೆ, ನಾವು ಊಟ ಮಾಡೋ ಅಕ್ಕಿ ಅಂದರೆ ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡ್ತೀನಿ. ಅಂದರೆ ಬುಲೆಟ್ ರೈಸ್ ನಾವೇನು ಊಟಕ್ಕೆ ತಿಂತೀವಲ್ವ, ಅದನ್ನೇ ಇಡ್ಲಿಗೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ. ದೋಸೆಗೆ ಮಾಮೂಲಿ ದೋಸೆ ಅಕ್ಕಿ ಬರುತ್ತಲ್ಲ, ದಪ್ಪ ಅಕ್ಕಿ, ಸೊಸೈಟಿ ಅಕ್ಕಿ, ಅದನ್ನು ಯೂಸ್ ಮಾಡ್ತೀನಿ ದೋಸೆಗೆ. ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಈ ಅಕ್ಕಿನಲ್ಲಿ ಮಾಡಿದ್ರೆ ಗಟ್ಟಿ ಆಗುತ್ತೆ. ಹಾಗಾಗಿ ಇವಾಗ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ ಎರಡನ್ನೂ ನೆನೆಸಿಟ್ಟಿದ್ದೀನಿ. ರಾತ್ರಿ ಅನ್ನ ಮಾಡ್ತೀನಲ್ಲ, ಆವಾಗ ಸೇಮ್ ಕ್ವಾಂಟಿಟಿಯಲ್ಲಿ ಅನ್ನ ತೊಗೊಳ್ತೀನಿ. ಆವಾಗ ಕೂಡ ತೋರಿಸ್ತೀನಿ ನಾನು. ಇವಾಗ ನಾನಿಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೆ
ಬಾಳೆಹಣ್ಣು ಹಾಗೆಯೇ ಕಂಡೆನ್ಸ್ಡ್ ಮಿಲ್ಕ್, ಅದಾದ ನಂತರ ಇದು ಕೋಕೋವಾ ಪೌಡರ್ ಹಾಗೆಯೇ ವೆನಿಲಾ ಎಸೆನ್ಸ್ ಎಲ್ಲದನ್ನು ರೆಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ಯಾವುದೇ ರೀತಿ ನೀರು ಎಲ್ಲ ಏನು ಸೇರಿಸಬಾರ್ದು. ಇದಕ್ಕೆ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಎಲ್ಲ ಏನು ಬೇಡ, ಇಲ್ಲೇ ಕಂಡೆನ್ಸ್ಡ್ ಮಿಲ್ಕ್ ಇದೆಯಲ್ಲ ಅದೇ ಸಾಕು, ಮತ್ತು ಎಕ್ಸ್ಟ್ರಾ ಹಾಲಿನ ಅವಶ್ಯಕತೆ ಇರಲ್ಲ. ನಾನು ಇಲ್ಲಿ ಅರ್ಧ ಲೀಟ್ರಷ್ಟು ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ನಂದಿನಿದು, ಅದರದ್ದು ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡಿದ್ದೆ. ಅದು ಇಷ್ಟ ಆಗಿದೆ, ಇದೇ ಸಾಕಾಗುತ್ತೆ, ಲಿಕ್ವಿಡ್ ಫಾರ್ಮಲ್ಲಿರುತ್ತೆ. ಹಾಗೆಯೇ ಒಂದು 2 ಚಮಚದಷ್ಟು ಕೋಕೋವಾ ಪೌಡರ್ನ ಹಾಕ್ಕೊಳ್ತೀನಿ. ನೀವು ಬರೀ ಬನಾನಾ ಫ್ಲೇವರ್ ಬೇಡ ಅಂತ ಅಂದರೆ ಬರೀ ಕೋಕೋವಾ ಪೌಡರು ಹಾಗೆಯೇ ಈ ಕಂಡೆನ್ಸ್ಡ್ ಮಿಲ್ಕು ಮತ್ತು ಸ್ವಲ್ಪ ವೆನಿಲಾ ಎಸೆನ್ಸು ಹಾಕ್ಕೊಂಡು ಡೈರೆಕ್ಟಾಗಿ ಬರೀ ಚಾಕ್ಲೇಟ್ ಐಸ್ ಕ್ರೀಮ್ ಥರ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಒಂದು 1/4 ಚಮಚದಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಬಿಟ್ಟು ಸ್ವಲ್ಪ ನಟ್ಸ್ನ ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೀಝರಲ್ಲಿ ಇಟ್ಟರೆ ಆಯಿತು. ನೀವು ಇನ್ನೂ ಚೆನ್ನಾಗಿ ಐಸ್ ಕ್ರೀಮ್ ಕ್ರೀಮಿ ಕನ್ಸಿಸ್ಟೆನ್ಸಿ ಬರಬೇಕು, ಆ್ಯಸ್ ಪರ್ ದ ಅಂದರೆ ಶಾಪಲ್ಲಿ ಯಾವ ಥರ ಇರುತ್ತೆ ಅದೇ ಥರ ಸಿಗಬೇಕು ಅಂತ ಅಂದರೆ ನೀವು ಅದನ್ನು ಫ್ರೀಝರಲ್ಲಿ ಇಟ್ಟು ತೆಗೆದು ಮತ್ತೆ ರುಬ್ಬಿ ಮತ್ತೆ ಇಟ್ಟು ಮತ್ತೆ ತೆಗೆದು ರುಬ್ಬಿ ಒಂದು 3-4 ಸರಿ ಮಾಡಿದ್ರೆ ಆವಾಗ ನಿಮಗೆ ಎಕ್ಸಾಕ್ಟ್ಲಿ ಯಾವ ಥರ ಶಾಪಲ್ಲಿ ಇರುತ್ತೋ ಅದೇ ಥರ ಬರುತ್ತೆ. ನಾನು ಒಂದೇ ಸರಿ ಇಟ್ಟರೆ ಸಾಕಾಗುತ್ತೆ, ಚೆನ್ನಾಗೇ ಬರುತ್ತೆ. ಒಂದು ಸರಿ ಇಟ್ಟರೂ ಲೈಟಾಗಿ ಕ್ರೀಮಿ ಕನ್ಸಿಸ್ಟೆನ್ಸಿ ಇರುತ್ತೆ, ಸಾಕಾಗುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ನಟ್ಸ್ನ ಆ್ಯಡ್ ಮಾಡಿಕೊಂಡು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಒಂದು 4-5 ಗಂಟೆ ಅಂದರೆ ರಾತ್ರಿ ಮಾಡಿ ಬೆಳಗ್ಗೆ ತಿನ್ಬೋದು, ಇಲ್ಲ ಬೆಳಗ್ಗೆ ಮಾಡಿ ಮಧ್ಯಾಹ್ನ, ಈ ರೀತಿ. ಚೆನ್ನಾಗಿದೆ ಇಡೋದಿಲ್ಲ ಸಾಕು. ಕರೆಕ್ಟಾಗಿ ತೆಗಿತಾ ಇದ್ದೀನಿ. ನೋಡು ಸಿಗುತ್ತೆ ಅನ್ಸುತ್ತೆ. ಇಲ್ಲಿ ಚೆನ್ನಾಗಾಗಿದೆ. ಸೆಂಟ್ರಲ್ ಮಾತ್ರ ಒಂಚೂರು ಇದಾಗಿದೆ ಅಷ್ಟೆ. ಸೆಂಟ್ರಲ್ ಒಂಚೂರು ಆಗಬೇಕಿತ್ತು. ಇನ್ನು ಹಿಂಗೆ ತಿನ್ನು ನೋಡು, ಚೆನ್ನಾಗೇ ಇರುತ್ತೆ. ತಿನ್ನು, ನಿನಗೆ ಅರ್ಜೆಂಟ್ ಅಲ್ಲ, ತಿನ್ನು ಒಂಚೂರು. ನೋಡು ತಿನ್ನೋಡು, ತಿನ್ನು. ಏನಾಗಿದೆ ಚೆನ್ನಾಗಿದೆ ತಾನೆ? ಮತ್ತೆ ತಿನ್ನು, ಮತ್ತೆ ತಿನ್ನು. ಹೆಂಗಿದೆ? ಕರೆಕ್ಟಾಗಿ ಹೇಳು, ನಾನೇನು ಬೈಯಲ್ಲ ನಿನಗೆ ಬೇಗ ತೆಗಿಸ್ತೆ ಅಂತೇಳಿ. ಚೆನ್ನಾಗಿದೆಯಾ? ಐಸ್ ಕ್ರೀಮ್ ಅನಿಸ್ತಾ ಇದೆಯಾ ನಾರ್ಮಲಾಗಿ, ಇಲ್ಲ ಟೇಸ್ಟ್ ಬರ್ತಿದೆ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಸೂಪರ್. ಸುಮ್ಮನೆ ಹೇಳ್ಬೇಡ ನೀನು. ಚೆನ್ನಾಗಿದೆ. ಅವಾಗ ಒಂದ್ಸಲಿ ಮಾಡಿದ್ದೇನೆ, ಅದಕ್ಕಿಂತ ಚೆನ್ನಾಗಿದೆಯಾ? ನನಗೆ ಗೊತ್ತಿಲ್ಲ, ಅದೇ ಅದು ಚೆನ್ನಾಗಿತ್ತು. ಇದು ಚೆನ್ನಾಗಿದೆ. ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್, ಕ್ಯಾಂಡಿ, ಮ್ಯಾಂಗೋ ಕ್ಯಾಂಡಿ. ಇದು ಬೆಳಗ್ಗೆ ತನಕ ಬಿಟ್ಟಿದ್ರೆ ಈ ಥರ ಮೆಲ್ಟ್ ಆಗ್ತಿರಲ್ಲ, ಚೆನ್ನಾಗಿರ್ತೈತೆ ಅಷ್ಟೇ. ನಿನ್ಗೆ ಅರ್ಜೆಂಟ್ ಅಷ್ಟು. ನಾನು ಇದನ್ನು ಹಂಗೆ ಫ್ರೀಝರಲ್ಲಿ ಇಟ್ಟಿರ್ತೀನಿ. ಇವಾಗ ಅಕ್ಕಿ ರುಬ್ಬಿಡೋಣ ಒಂದು ಸ್ವಲ್ಪ, ಒಂಚೂರು ವೀಡಿಯೋ ಮಾಡಿಕೊಡು ಆಯಿತಾ? ಇವಾಗ ನಾನು ಇಡ್ಲಿಗೆ ರುಬ್ಬೋಣ ಅಂತ ಬಂದಿದ್ದೀನಿ. ಒಂದು 6 hours ನೆಂದಿದೆ ಇದು. ಅದಾದ ನಂತರ ಇವಾಗ ರುಬ್ಬೋಣ. ನಾನಿಲ್ಲಿ ಅನ್ನ ಹಾಗೆಯೇ ಅಕ್ಕಿ ಉದ್ದಿನಬೇಳೆ 3 ತೊಗೊಂಡಿದ್ದೀನಿ. ಫಸ್ಟು ನಾನು ಅನ್ನ ಮತ್ತು ಉದ್ದಿನಬೇಳೆನ ರುಬ್ಕೊಳ್ತೀನಿ. ಸಪ್ರೇಟಾಗಿ ರುಬ್ಕೋಬೇಕು. ಅನ್ನ ಸಪ್ರೇಟು, ಉದ್ದಿನಬೇಳೆ ಸಪ್ರೇಟು, ಹಾಗೆಯೇ ಅಕ್ಕಿ ಸಪ್ರೇಟು. ಉದ್ದಿನಬೇಳೆ ಹಾಗೂ ಅನ್ನನ ತುಂಬ ನೈಸಾಗಿ ರುಬ್ಕೋಬೇಕು. ಅಕ್ಕಿನ ಸ್ವಲ್ಪ ರವೆಯಾಗಿ ರುಬ್ಕೊಂಡ್ರು ಓಕೆ ನಡೆಯುತ್ತೆ. ತುಂಬ ನೈಸಾಗಿ ರುಬ್ಬಬೇಕು ಅಂತ ಏನಿಲ್ಲ. ಒಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೋಬೇಕು. ದೋಸೆಗಾದರೆ ಒಂಚೂರು ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಬೇಕು. ಇಡ್ಲಿಗೆ ಒಂದು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಂಡು ರುಬ್ಬಬೇಕು.
ರುಬ್ಬಿದೆಲ್ಲ ಆಯಿತು. ಇವಾಗ ಇದಕ್ಕೆ ಬೇರೆ ಏನು ಬೇಡ, ಸೋಡಾ ಆಗಲಿ ಉಪ್ಪಾಗಲಿ ಏನೂ ಹಾಕಬಾರ್ದು. ಇವಾಗಲೇ ಸೋಡಾ ಯೂಸೇ ಮಾಡಲ್ಲ ನಾನು, ಉಪ್ಪು ಮಾತ್ರ ಬೆಳಗ್ಗೆ ಎದ್ಬಿಟ್ಟು ಹಾಕ್ತೀನಿ. ಇವಾಗ ಹಾಗೆ ಮುಚ್ಚಿಬಿಟ್ಟು ಇಡೋದು ಅಷ್ಟೇ. ನಾನು ಕೆಳಗಡೆ ಒಂದು ದೊಡ್ಡ ಪಾತ್ರೆನ ಇಟ್ಟಿರ್ತೀನಿ, ಯಾಕೆಂದರೆ ಉಬ್ಬಿಟ್ಟು ಚೆಲ್ಲೋಗ್ಬಿಟ್ಟಿರತ್ತೆ ಒಂದೊಂದು ಸರಿ. ಇವತ್ತೇನು ಹಾಗೆ ಆಗಿರಲಿಲ್ಲ, ಆದ್ರೂ ಸೇಫ್ಟಿಗೆ ಅಂತ ಇಟ್ಟಿರ್ತೀನಿ. ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ, ಸಖತ್ತಾಗಿ ಆಗಿರುತ್ತೆ. ಇದಕ್ಕೆ ಒಂದು ಚಮಚದಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಇಡ್ಲಿ ಮಾಡಿದ್ರೆ ಆಯಿತು. ತುಂಬ ಸಾಫ್ಟಾಗಿರೋಂಥ ಇಡ್ಲಿ ಸಖತ್ತಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಇದನ್ನು ತೋರಿಸಿ ನೀವು ಮಾಡೋ ರೀತಿ ತೋರಿಸಿ ಅಂತ ಹೇಳಿದ್ರಿ ಬ್ಯಾಟರ್ನ, ಹಾಗಾಗಿ ಇವತ್ತು ತೋರಿಸಿದ್ದೀನಿ. ಆಲ್ರೆಡಿ ತೋರಿಸಿದ್ದೆ, ನನ್ನ ಹಳೆ ವೀಡಿಯೋಸಲ್ಲಿ ತೋರಿಸಿದ್ದೀನಿ ಇಡ್ಲಿ ಬ್ಯಾಟರ್ ಹೇಗೆ ಮಾಡೋದು ಅಂತೇಳಿ, ಆದ್ರೂ ಇನ್ನೊಂದು ಸರಿ ಇವತ್ತು ತೋರಿಸಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಗುರುವಾರದ ವಿಡಿಯೋ ಇದು. ನಾನು ಬುಧವಾರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು, ಅಂದರೆ ಐಸ್ ಕ್ರೀಮ್ ಮಾಡಿದ್ನಲ್ಲ ಅದು ಬುಧವಾರ. ಗುರುವಾರ ಬೆಳಗ್ಗೆ ಬ್ರೇಕ್ಫಾಸ್ಟಿನ ವ್ಲಾಗ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ಇವತ್ತು ಬಾಕ್ಸ್ಗೆ ಇಡ್ಲಿ ಮಾಡಿದ್ದೆ, ಹಾಗೆಯೇ ಒಂದು 4 ವಡೆ ಕೂಡ ಮಾಡಿದ್ದೆ. ಒಂದು ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ನೆನೆಸ್ಬಿಟ್ಟಿದ್ದೆ, ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನೇ ವಡೆ ಮಾಡಿಕೊಟ್ಟೆ ಒಂದು 4. ಅದಾದ ನಂತರ ಏನು ಮಾಡಿದೆ, ಶುಕ್ರವಾರದ ವ್ಲಾಗ್ ಕೂಡ ಇವತ್ತೇ ಪೋಸ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತಿನ ವ್ಲಾಗ್ ಇವತ್ತೇ ಆದರೆ ಪೋಸ್ಟ್ ಮಾಡ್ತೀನಿ. ಇವತ್ತು ಸಂಜೆ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ, ಆದರೆ ಶುಕ್ರವಾರ ಸಂಜೆನೇ ವ್ಲಾಗ್ನ ಪೋಸ್ಟ್ ಮಾಡ್ತೀನಿ, ಇಲ್ಲಾಂದರೆ ಶನಿವಾರ ಬೆಳಗ್ಗೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಂತಂದರೆ, ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೇಲಿ ತಿಂಡಿ ಏನೇ ಮಾಡಿದ್ರು ಬೆಳಗ್ಗೆ ಹೊತ್ತು ಮುದ್ದೆ ಮಾಡೇ ಮಾಡ್ತೀನಿ. ಅನಿಲ್ ಬೆಳಗ್ಗೆ ಮುದ್ದೆ ತಿಂದ್ಬಿಟ್ಟು ಹೋಗೋದು, ತಿಂಡಿನ ಬಾಕ್ಸಿಗೆ ಕಟ್ಟೋದು ನಾನು. ನಮ್ಮ ಮನೇಲಿ ಜಾಸ್ತಿ ಚಪಾತಿ, ಇಡ್ಲಿ, ದೋಸೆ ಮತ್ತು ಪಲಾವ್ ಈ ರೀತಿ ತಿಂಡಿಗಳು ಇಷ್ಟ ಆಗುತ್ತೆ. ಪೊಂಗಲ್ ಅಂತೂ ಇಷ್ಟ ಆಗೋಲ್ಲ, ಪುಳಿಯೋಗರೆ ಅಂತೂ ಅನಿಲ್ಗೆ ಇಷ್ಟನೇ ಆಗೋಲ್ಲ. ಪುಳಿಯೋಗರೆ ಗುಜ್ಜು ಮನೇಲೇ ಮಾಡಿದ್ರೆ ಒಂದು ಸ್ವಲ್ಪ ತಿಂತಾರೆ, ಅದನ್ನು ಬಿಟ್ಟು ಹೊರಗಡೆದು ಪ್ಯಾಕೆಟೆಲ್ಲ ತಂದು ಮಾಡಿದ ಪುಳಿಯೋಗರೆ ಅಂತೂ ಇಷ್ಟನೇ ಆಗೋಲ್ಲ ಅವ್ರಿಗೆ. ಇಡ್ಲಿ ಮಾತ್ರ ಇಷ್ಟ ಆಗುತ್ತೆ. ಇಡ್ಲಿ, ದೋಸೆ, ಪಲಾವು, ಟೊಮೆಟೊ ಬಾತು, ಮಶ್ರೂಮ್ ಬಿರಿಯಾನಿ ಈ ರೀತಿ ತಿಂಡಿಗಳೆಲ್ಲ ಇಷ್ಟ ಆಗುತ್ತೆ. ರೋಟಿ ಕರಿ ಈ ರೀತಿ ಎಲ್ಲ ಮಾಡಿಕೊಟ್ರೆ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾರೆ. ವಡೆದು ರೆಸಿಪಿನ ನಾನು ಯಾವಾಗಾದರೂ ಶೇರ್ ಮಾಡ್ತೀನಿ, ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ವಡೆ, ಖಂಡಿತ ಶೇರ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ. ಈ ಸರಿ ಸ್ವಲ್ಪ ಮಾಡಿಬಿಟ್ಟೆ ನಾನು ಆಲ್ರೆಡಿ, ಹಾಗಾಗಿ ರೆಸಿಪಿ ಏನೂ ತೊಗೊಳಕ್ಕಾಗಲಿಲ್ಲ. ನಾನೇನು ವಡೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಇಡ್ಲಿ ಮಾತ್ರ ತಿಂತೀನಿ. ವಡೆ ನಾನು ಒಂದೇನೋ ತಿಂದೆ ಅಷ್ಟೇ. ನಮ್ಮ ಚಿನ್ನುಗೆ ಇಷ್ಟ ಆಗುತ್ತೆ, ನಮ್ಮ ಮನೇಲಿ ಎಲ್ಲರಿಗೂ ವಡೆ ಇಷ್ಟ ಆಗುತ್ತೆ. ನನಗೆ ಚಟ್ನಿಯಲ್ಲಿ ವಡೆ ಇಷ್ಟ ಆಗೋಲ್ಲ, ಸಾಂಬಾರಿದ್ದರೆ ಒಂದು ಸ್ವಲ್ಪ ಓಕೆ ತಿಂತೀನಿ, ಬರೀ ಚಟ್ನಿಯಲ್ಲಂತೂ ತಿನ್ನೋಕ್ಕಾಗಲ್ಲ. ಅವತ್ತು ಬ್ರಾಹ್ಮಿಣ್ಸ್ ಕೆಫೆಗೆ ಹೋಗಿದ್ವಿ, ಅವತ್ತು ವಡೆ ತೊಗೊಂಡಿದ್ರು ಅನಿಲು. ಅಲ್ಲಿ ಗೊತ್ತಲ್ಲ ಸಾಂಬಾರು ಸಿಗೋಲ್ಲ ಬ್ರಾಹ್ಮಿಣ್ಸ್ ಕೆಫೆಯಲ್ಲಿ, ಹಾಗಾಗಿ ನನಗೆ ವಡೆ ಇಷ್ಟ ಆಗಲಿಲ್ಲ, ನಾನು ತಿನ್ನಲಿಲ್ಲ. ಅವತ್ತು ನಾನೊಂದು ಮಿನಿ ವ್ಲಾಗ್ ಹಾಕಿದ್ದೆ, ವಡೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ನಾನು ವೀಡಿಯೋದಲ್ಲಿ. ಅದಕ್ಕೆ ಒಬ್ಬರು ಕಮೆಂಟ್ ಮಾಡಿದರು, ನೀವು ಒಬ್ಬರೇ ವಡೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರೋದು ಅಂತ ಹೇಳಿ ಒಂದು ಕಾಮಿಡಿಯಾಗಿ ಒಂದು ಕಮೆಂಟ್ನ ಹಾಕಿದರು. ನನಗೆ ವಡೆ ಚಟ್ನಿ ಜೊತೆ ಇಷ್ಟ ಆಗೋಲ್ಲ, ಸಾಂಬಾರು ಜೊತೆ ಆದರೆ ಓಕೆ ತಿಂತೀನಿ, ಚಟ್ನಿ ಜೊತೆ ಏನು ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ. ನಮ್ಮ ಮನೇಲಿ ಇವತ್ತಿನ ಬ್ರೇಕ್ಫಾಸ್ಟ್ ಹೀಗಿತ್ತು, ಇಡ್ಲಿ, ವಡೆ, ಸಾಂಬಾರು ಹಾಗೆಯೇ ಚಟ್ನಿ. ಮತ್ತು ನಾನು ಶುಕ್ರವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗುರುವಾರ ಬೆಳಗ್ಗೆ ವ್ಲಾಗ್ನ ಎಂಡ್ ಮಾಡಿದ್ದಲ್ಲ, ಅಲ್ಲಿಂದನೇ ಶುಕ್ರವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗುರುವಾರ ಬಾತ್ರೂಮ್ ತೊಳೆಯೋದೆಲ್ಲ ಇತ್ತು, ಸ್ವಲ್ಪ ಇಡ್ಲಿ ಪಾತ್ರೆ ಎಲ್ಲ ಜಾಸ್ತಿ ಇತ್ತು, ಹಾಗಾಗಿ ಕೆಲಸ ಬೇಗ ಆಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಪೂಜೆ ಸಾಮಾನೇನು ಬೆಳಗಕ್ಕೆ ಹೋಗಲಿಲ್ಲ. ಇವತ್ತು ಶುಕ್ರವಾರ ಬೆಳಗ್ಗೆನೇ ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಳ್ತಾ ಇದ್ದೀನಿ. ಬೆಳ್ಕೊಂಡು ದೇವ್ರ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು, ಇವತ್ತು ಸ್ವಲ್ಪ ಅಕ್ಷಯ ತೃತೀಯ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ನೀಟಾಗಿ ಬೆಳ್ಕೊಂಡು ತೊಳ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು. ನೀವೆಲ್ಲ ಹೇಗೆ ಮಾಡಿದ್ರಿ ಅಕ್ಷಯ ತೃತೀಯ? ನೀವು ಕೂಡ ಮಾಡ್ತೀರಾ ಪೂಜೆ ಎಲ್ಲ ಚೆನ್ನಾಗಿ ಅಂತ ಹೇಳಿ. ನಾನು ವರ್ಷ ಪೂಜೆ ಮಾಡಿಕೊಂಡು ಬಂದಿದ್ದೀವಿ, ವರ್ಷವೂ ಮಾಡ್ತೀವಿ ಅಕ್ಷಯ ತೃತೀಯಾಗೆ ಸ್ಪೆಷಲಾಗಿ ಪೂಜೆ. ತುಂಬ ಪರ್ಚೇಸ್ ಮಾಡಲೇಬೇಕು ಗೋಲ್ಡು ಅಂತ ಏನಿಲ್ಲ, ಏನಾದರೂ ಸಿಂಪಲಾಗಿ ಸಣ್ಣದಾಗಿ ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಖಂಡಿತ ಮಾಡ್ತೀವಿ. ಈ ಸರ್ತಿ ನಾನು ಮೂಗು ಚುಚ್ಚಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಒಂದು ಮೂಗುತಿ ತೊಗೊಂಡು, ಆದರೆ ಎಲ್ಲಿ ಕಾಯಿ ಆಗುತ್ತೋ ಅಂತ ಸುಮ್ಮನೆ ಅದೇ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಮೂಗುತಿ ಹಾಕ್ಕೊಂಡಿಲ್ಲ, ಮದುವೆನಲ್ಲಿತ್ತು, ಮದುವೆನಲ್ಲಿ ಹಾಕ್ಕೊಂಡಿದ್ದೆ. ಮದುವೆನಲ್ಲಿ ಮೂಗು ಚುಚ್ಚಿಸ್ಲೇಬೇಕಲ್ವ, ಹಾಗಾಗಿ ಮೂಗು ಚುಚ್ಚಿಸ್ಕೊಂಡಿದ್ದೆ. ಒಂದು 3 ಸರಿ ಮೂಗು ಚುಚ್ಚಿಸ್ಕೊಂಡಿದ್ದೀನಿ, 3 ಸರಿನೂ ಗಾಯ ಆಗಿ ಮೂಗುತಿ ತೆಗಿಯೋ ಥರ ಆಗಿದೆ.
ನೋಡೋಣ ಯಾವಾಗ ಅದಕ್ಕೆ ಟೈಮ್ ಬರುತ್ತೆ ಅಂತೇಳಿ. ಭಯ ಆಯಿತು ಮತ್ತೆ ನನಗೆ. ಹಾಗಾಗಿ ನಾನು ಈ ವರ್ಷವೂ ಬೇಡ, ಮುಂದಿನ ವರ್ಷ ನೋಡೋಣ, ಇಲ್ಲ ದೀಪಾವಳಿಗೆ ನೋಡೋಣ ಅಂಥೇಳಿ ಸುಮ್ಮನೆ ಇದ್ದೀನಿ. ನೋಡೋಣ ಯಾವಾಗ ಆಗುತ್ತೆ, ಟೈಮ್ ಬರುತ್ತೆ ಮೂಗು ಚುಚ್ಚಿಸ್ಕೊಳ್ಳೋಕ್ಕೆ ಅಂಥೇಳಿ. ನನಗೆ ತುಂಬಾ ಇಷ್ಟ ಇದೆ ಮೂಗು ಚುಚ್ಚಿಸ್ಕೋಬೇಕು ಅಂತ ಹೇಳಿ. ಮತ್ತೆ ಇವಾಗ ಆಸೆ ಆಗಿದೆ, ನೋಡೋಣ. ಶುರು ಮಾಡಲಾ? ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡೆ. ಅಕ್ಷಯ ತೃತೀಯಾಗೆ ಅಂತ ಹೇಳ್ಬಿಟ್ಟು ಈ ಸರಿ 2 ದೀಪ ಮತ್ತು ಇದೊಂದು ಕಾಮಾಕ್ಷಿ ದೀಪ ತೊಗೊಂಡೆ. ಇವಾಗಲೇ ತೊಗೋಬೇಕಂತಿರಲಿಲ್ಲ, ಆದ್ರೂ ಕಾಲುಂಗ್ರ ತೊಗೊಳಕ್ಕೆ ಅಂತ ಹೋಗಿಲ್ಲಲ್ಲ, ಹಾಗೆ ಇದನ್ನು ನೋಡಿ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು ಬಂದೆ. ಇವತ್ತು ಹೊಸದಾಗಿ ಅಕ್ಷಯ ತೃತೀಯ ದಿನ ಇದರಲ್ಲಿ ತೊಳೆದ್ಬಿಟ್ಟು ಇವಾಗ ಪೂಜೆಗೆ ಇಡ್ತೀನಿ. ಹೇಗಿದೆ ಅಂತ ಹೇಳಿ, ನಿಮ್ಗೆ ಇಷ್ಟ ಆಯ್ತಾ ಅಂತ. ಇದು ಚಿಕ್ಕದು, ಇದು ಅಷ್ಟೇ ಡೈಲಿ ಯೂಸ್ಗೆ ಅಂತ ತೊಗೊಂಡಿರೋದು. ಅಕ್ಷಯ ತೃತೀಯ ದಿನ ವಿಶೇಷವಾಗಿ ಬೆಳ್ಳಿ, ಚಿನ್ನ ಏನಾದರೂ ಹೊಸ ವಸ್ತುನ ತೊಗೊಂಡ್ರೆ ಅದು ದ್ವಿಗುಣ ಆಗುತ್ತೆ ಅಂತ, ಅಂದರೆ ಅಕ್ಷಯ ಆಗುತ್ತೆ. ಅಕ್ಷಯ ಅಂತ ಅಂದರೆ ಹೆಚ್ಚಾಗುತ್ತೆ, ಹೆಚ್ಚು ಹೆಚ್ಚು ಮನೆಗೆ ಬರುತ್ತೆ ಅಂತ ಹೇಳ್ತಾರೆ. ಅದೊಂದು ವಾಡಿಕೆ ಇದೆ ಅಲ್ವಾ. ಹಾಗಾಗಿ ತುಂಬ ಜನ ಒಡವೆಗೆ ಎಲ್ಲ ಒಂದು ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡಿಬಿಟ್ಟು ಏನಾದರೂ ಒಂದು ಚಿಕ್ಕ ಐಟಮ್ ಆದರೂ ತೊಗೋಬೇಕು ನಾವು ಅಕ್ಷಯ ತೃತೀಯ ದಿನ ಅಂತ ತುಂಬ ಜನ ತೊಗೊಳ್ಳೋದನ್ನು ನಾನು ನೋಡಿದ್ದೀನಿ. ಆದರೆ ನಾನು ಅಷ್ಟೊಂದೇನು ಬಿಲೀವ್ ಮಾಡ್ತಿರ್ಲಿಲ್ಲ. ಇತ್ತೀಚೆಗೆ ಒಂದಷ್ಟು ದಿನಗಳಿಂದ ನಾನು ಕೂಡ ಒಂದಷ್ಟು ವರ್ಷಗಳಿಂದ ಕಿವಿ ಓಲೆ ತೊಗೊಳ್ಳೋದು ಅಥವಾ ಒಂದು ರಿಂಗ್ ತೊಗೊಳ್ಳೋದು, ಈ ರೀತಿ ಬೆಳ್ಳಿ ಸಾಮಾನು ಏನಾದರೂ ತೊಗೊಳ್ಳೋದು ಏನಾದರೂ ಮಾಡ್ತಾಯಿದ್ದೀನಿ ವರ್ಷ ತೊಗೋಬೇಕು ಅಂಥೇಳಿ. ಈ ವರ್ಷ ಕೂಡ ಕಾಲುಂಗ್ರ ಮಾತ್ರ ತೊಗೊಳೋಣ ಅಂತ ಹೋದೆ. ಪೂಜೆ ಸಾಮಾನು ಎಲ್ಲ ತೊಗೋಬೇಕು ನಮ್ಮ ಮನೇಲಿ ಬೆಳ್ಳಿದು, ಆದರೆ ಇವಾಗ ಬೇಡ, ಇಲ್ಲಿ ಈ ಮನೆಗೆ ಬೇಡ ಅಂಥೇಳಿ ನಾನು ತೊಗೊಂಡಿಲ್ಲ. ಏನಿದೆ ಅದನ್ನೇ ಯೂಸ್ ಮಾಡೋಣ, ಹೊಸದಾಗಿ ತೊಗೊಳ್ಳೋಣ ಅಂಥೇಳಿ ಇವಾಗೇನು ತೊಗೊಳಕ್ಕೆ ಹೋಗಲಿಲ್ಲ. ಇದನ್ನು ನೋಡಿ ನನಗೇನೋ ಆಸೆ ಆಯಿತು, ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ದೀಪ ಇದು ಅಂತ ಹೇಳಿ ತೊಗೊಂಡೆ ಅಷ್ಟೇ. ಇದು 100 ಗ್ರಾಮ್ ಏನೋ ಇದೆ ದೀಪ. ಹಾಗೆಯೇ ಕಾಮಾಕ್ಷಿ ದೀಪ ಬಂದುಬಿಟ್ಟು 35 ಗ್ರಾಮ್ ಅಲ್ಲ 40 ಗ್ರಾಮ್ ಏನೋ ಇದೆ. ಚಿಕ್ಕದಾಗಿದ್ರೂ ತುಂಬ ಗಟ್ಟಿ ಇರೋದು ಬೇಕು ನನಗೆ, ಚಿಕ್ಕದಾಗಿದ್ರೂ ಅಂಥೇಳಿ ಗಟ್ಟಿಯಾಗಿರೋದೇ ತೊಗೊಂಡಿದ್ದೀನಿ. ಯಾಕೆಂದರೆ ಡೈಲಿ ಯೂಸ್ ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿ ಇರಬೇಕು. ಹಾಗೆಯೇ ತುಂಬ ಜಾಸ್ತಿ ಹೊತ್ತು ಉರಿಬೇಕು ಅಂಥೇಳಿ ದೀಪ ಈ ಥರದ್ದು ತುಂಬ ಜಾಸ್ತಿ ಒಳಗಡೆ ಇದು ಜಾಸ್ತಿ ಇದೆ, ಅಂದರೆ ಜಾಸ್ತಿ ತುಪ್ಪ ಅಥವಾ ಎಣ್ಣೆ ಜಾಸ್ತಿ ಹಿಡಿಸುತ್ತೆ. ಹಾಗೆಯೇ ತುಂಬ ಹೊತ್ತು ಉರಿಯುತ್ತೆ, ಆ ರೀತಿಯಾಗಿರೋದನ್ನು ತೊಗೊಂಡಿದ್ದೀನಿ. ಬೆಳ್ಳಿ ರೇಟ್ ಬಂದುಬಿಟ್ಟು 82 ರೂಪಾಯಿನೋ ಇತ್ತು. ನಾವು ಮುಖವಾಡ ತೊಗೊಂಡಾಗ ಎಷ್ಟಿತ್ತು ಗೊತ್ತಾ, ಬೆಳ್ಳಿ ಮುಖವಾಡ ಇದೆಯಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದು ತೊಗೊಂಡಾಗ 45 ರೂಪಾಯಿನೋ ಇತ್ತು ರೇಟು. ಇವಾಗ ನೋಡಿದ್ರೆ 82 ರೂಪಾಯಿ ಆಗಿದೆ ಬೆಳ್ಳಿ ರೇಟು. ತುಂಬ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. 100 ರೂಪಾಯಿಗೂ ರೀಚ್ ಆಗ್ಬೋದು, ಹೇಳೋಕ್ಕಾಗಲ್ಲ. ನಾನು ಯೂಶ್ವಲಿ ಶುಕ್ರವಾರ ತುಪ್ಪ ದೀಪನೇ ಹಚ್ತೀನಿ. ನಮ್ಮಮ್ಮ ಶುಕ್ರವಾರ ಮರಿದೇ ತುಪ್ಪ ದೀಪ ಹಚ್ಚು ದೇವರಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಅಂತ ಹೇಳಿದರು. ಹಾಗಾಗಿ ಅವಾಗಿಂದನೂ ಶುಕ್ರವಾರ ದೇವರಿಗೆ ತುಪ್ಪ ದೀಪನ ಹಚ್ತೀನಿ. ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಫಸ್ಟು ನಾನು ಹೊಸ್ಲು ಪೂಜೆ ಮಾಡ್ಕೊಂಬಿಟ್ಟೆ, ಅಂತಂದರೆ ಹೊಸ್ಲಿಗೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಬಿಟ್ಟು, ಇವತ್ತು ಇಯರ್ ಬಡ್ಸ್ ಎಲ್ಲೋ ಸಿಗಲಿಲ್ಲ, ಅದನ್ನು ಹುಡ್ಕೋ ಅಷ್ಟು ಪೇಷನ್ಸು ಇರಲಿಲ್ಲ ನನಗೆ. ಹಾಗಾಗಿ ಕೈಯಲ್ಲೇ ಹಾಕ್ತಾಯಿದ್ದೀನಿ. ನಾನು ಏನು ಮಾಡಿದ್ದೀನಿ ಅಂದರೆ ಇವಾಗ ರಂಗೋಲಿಯಲ್ಲಿ ಹಾಕ್ತಾಯಿಲ್ಲ, ಇವಾಗ ಹೊಸ್ಲಿಗೆಲ್ಲ ರಂಗೋಲಿ ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ಹಾಕಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಅಕ್ಕಿ ರಂಗೋಲಿ ತುಂಬಾ ಒಳ್ಳೆಯದು. ಈ ಒಂದು ಅಕ್ಕಿ ರಂಗೋಲಿನ ಬಾಗಿಲಿಗೆ ಹಾಕಿರ್ಬೋದು, ಮತ್ತು ತುಳಸಿ ಕಟ್ಟೆಗೆ, ಹಾಗೆಯೇ ದೇವ್ರ ಮನೆಗೆಲ್ಲ ಹಾಕಿದ್ರೆ ಹಾಗೆಯೇ ಬೇಗ ಹೋಗೋದು ಇಲ್ಲ ಇದು. ನೀವು ಒಂದು 2-3 ದಿನ, ಒಂದು ವಾರ ಬೇಕಿದ್ರೆ ಹಾಗೆ ಬಿಟ್ಟರು, ಹಾಗೆ ಬರೀ ಮೇಲೆ ಒರೆಸ್ಕೊಂಡ್ರೂ ಸಾಕಾಗುತ್ತೆ. ಹಾಗೇ ತುಂಬ ಚೆನ್ನಾಗಿರುತ್ತೆ. ಹಚ್ಚಿದ ತಕ್ಷಣ ಅಷ್ಟು ಬ್ರೈಟಾಗಿರಲ್ಲ. ನಾನು ನಿಮಗೆ ಸಂಜೆ ಬೇಕಂದರೆ ತೋರಿಸ್ತೀನಿ, ತುಂಬ ಬ್ರೈಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ನೀಟಾಗಿ ದೇವ್ರ ಮನೇಲಿ ಹೂವು ಎಲ್ಲ ಹಾಕಿ ಚೆನ್ನಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ದೇವ್ರ ಮನೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಪೂಜೆನ ನನಗೆ ಈ ರೀತಿ ನೀಟಾಗಿ ಸಮಾಧಾನವಾಗಿ ಕೂತ್ಕೊಂಡು ಮಾಡಿದ್ರೆ ಇಷ್ಟ ಆಗುತ್ತೆ. ತುಳಸಿ ಕಟ್ಟೆಗೆ ಕೂಡ ನಮ್ಮಮ್ಮ ಒಂದು ದೀಪ ಕೊಟ್ಟು ಕಳಿಸಿದ್ರು, ಅದನ್ನು ಹಚ್ತಾ ಇದ್ದೀನಿ. ಮುಂಚೆ ಒಂದಿತ್ತು ಗ್ಲಾಸು ಮುಚ್ಚೋ ಅಂಥದ್ದು, ಅದು ಒಡೆದಾಕ್ಬಿಟ್ಟೆ 1-2. ಇವಾಗ ಈ ರೀತಿ ಒಂದು ಅಪ್ಪಾಜಿ ತಂದಿದ್ರಂತೆ, ಅದನ್ನು ಕೊಟ್ಟು ಕಳಿಸಿದ್ರು ನಮ್ಮಮ್ಮ, ಅದನ್ನು ಹಚ್ತಾ ಇದ್ದೀನಿ. ಒಂದಷ್ಟು ದಿನ ಹಚ್ಚಿರಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ. ಪೂಜೆ ಎಲ್ಲ ಆಯಿತು. ಫೈನಲಿ ಪೂಜೆ ಎಲ್ಲ ಚೆನ್ನಾಗಾಯಿತು, ಖುಷಿಯಾಯಿತು. ಇವಾಗ ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವತ್ತು ಏನಿದೆ ಪ್ಲೇಟಲ್ಲಿ ಅಂತ ತೋರಿಸ್ತೀನಿ. ಚಿತ್ರಾನ್ನ ಮಾಡಿದ್ದೆ, ಇವತ್ತು ಬೇಗ ಆಗುತ್ತೆ ಬೆಳಗ್ಗೆ ಅಂಥೇಳಿ. ಹಾಗೆಯೇ ಸ್ವಲ್ಪ ಕೋಸಂಬರಿ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಮೊಳಕೆ ಕಾಳೆಲ್ಲ ಹಾಕಿ ಮಾಡಿದ್ದೆ. ಆಮೇಲೆ ಸ್ವಲ್ಪ ಪೊಂಗಲ್. ಇಷ್ಟು ಇವತ್ತಿನ ಬ್ರೇಕ್ಫಾಸ್ಟ್.
ಸೇಮ್ ಆದರೆ ಇದು ಸ್ವಲ್ಪ ಒಂಚೂರು Design. ಡಿಸೈನ್ ರಿಂಗ್ ನನ್ನ ಹತ್ರ ಇದೆ, ಹಾಗಾಗಿ ಈ ಥರದ್ದೇ ಬೇಕಿತ್ತು ನನಗೆ, ಅದಕ್ಕೆ ಈ ಥರದ್ದೇ ತೊಗೊಂಡೆ. ಲೂಸಾಗಿ ಹೋಗ್ತಾ ಇದೆ ಕಣ. ಪರವಾಗಿಲ್ಲ. ಏನು ದಪ್ಪ ಆಗಲ್ವಾ ಕಾಲಿತ್ತು ಮತ್ತೆ ಪೂಜೆ ಮಾಡಿಬಿಟ್ಟು ದೇವ್ರ ಹತ್ರ ಇಟ್ಟು ಹೊಸ ಕಾಲುಂಗ್ರನ ಹಾಕ್ಕೊಂಡೆ ಇವತ್ತು. ಹಾಗೆಯೇ ಡ್ರೆಸ್ ಕೂಡ ಅಷ್ಟೇ ಹೊಸದು ಹಾಕ್ಕೊಂಡಿದ್ದೆ ಇವತ್ತು ನಾನು. ಅಂದರೆ ಒಂದು 2 ತಿಂಗಳಾಗಿತ್ತು ತೊಗೊಂಡು, ಆದರೆ ಬಿಚ್ಚೆ ನೋಡಿರಲಿಲ್ಲ. ತುಂಬ ಲೂಸ್ ಇದೆ ಇದು. ಎಕ್ಸೆಲ್ ತೊಗೊಂಡ್ಬಿಟ್ಟಿದ್ದೀನಿ. ನನಗಂತೂ ಸಖತ್ತು ಲೂಸ್ ಆಗ್ತಾಯಿದೆ. ಫಿಟ್ಟಿಂಗ್ ಮಾಡಿಸ್ಕೋಬೇಕು. ತೊಗೊಂಡು ಒಂದು 10 ಡೇಸ್ ಒಳಗಡೆ ಆಗಿದ್ರೆ ಸೈಜ್ ಎಕ್ಸ್ಚೇಂಜ್ ಮಾಡ್ಬೋದಾಗಿತ್ತು, ಆದರೆ ತೊಗೊಂಡು 2 ತಿಂಗಳು ಆಗ್ಬಿಟ್ಟಿದೆ. ಇವಾಗ ಎಕ್ಸ್ಚೇಂಜು ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನೇ ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೋಬೇಕು. ಇದರೊಟ್ಟಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಇದನ್ನು ನಾನು ಡ್ರೆಸ್ನ ಅಮೆಝಾನಲ್ಲಿ ತೊಗೊಂಡಿರೋದು. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಬರಲಾ, ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ನಿಮಗೆ ವಿಡಿಯೋಸ್ ಇಷ್ಟ ಆದರೆ ಮಾತ್ರ. ಓಕೆನಾ? ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.